40 ವರ್ಷಗಳಿಂದಲೂ ನಮ್ಮ ಈ ಉದ್ಯಮವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಆದರೆ ವರ್ಷ ಆಡಿಟ್ ಮಾಡಿ ಕ್ಲಿಯರ್ ಸರ್ಕಾರಕ್ಕೆ ಬರುವಂಥ ರಾಜದಂಡದ ಬಗ್ಗೆ ಯಾರು ಹೆಚ್ಚಿಗೆ ತೆಗೆದಿದ್ದು ಅದಕ್ಕೆ ದಂಡ ಹಾಕಿ ಕ್ಲಿಯರೆನ್ಸ್ ಮಾಡಿಕೊಂಡು ಬರ್ತಾಯಿತ್ತು ಸರ್ಕಾರ. ಆದರೆ ಈಗ ಏಕಾಏಕಿ ಡ್ರೋನ್ ಸರ್ವೆ ನಡೆಸಿ 2006ರಿಂದ ಆಗದ ಏನು RL ಲೆವೆಲ್ ರೆಡ್ಯೂಸ್ ಲೆವೆಲ್ ಇಲ್ಲದಿದ್ದರೂ ಕೂಡ ಏನೋ ಸೆಟಲೈಟ್ ಇಮೇಜ್ ಅಂತ ತಗೊಂಡು ಅದೇನು ಕ್ಲಾರಿಟಿ ಸಿಗೋದಿಲ್ಲ. ಭೂಮಿ ಮೇಲ್ಮೈ ಮಟ್ಟ ಸ್ವಲ್ಪ ಹೆಚ್ಚಿಗೆ ಆದರೂ ನಮ್ಮ ಟನ್ನೇಜಲ್ಲಿ ಅದು ತುಂಬ ಡಿಫರೆನ್ಸ್ ಬರ್ತದೆ. ಇಂಥ ಅವೈಜ್ಞಾನಿಕವಾಗಿ ಡ್ರೋನ್ ಸರ್ವೆ ಮಾಡಿ ಈಗ ನಮಗೆ ದಂಡ ಹಾಕುವಂಥದ್ದು ಮಾಡ್ತಾ ಇದ್ದಾರೆ. ಈಗ ವರ್ಷ ಆಡಿಟ್ ಮಾಡಿದ್ದು ಕ್ಲಿಯರ್ ಮಾಡಿದಂತೆ ಈಗೇನು ಮಾಡ್ತಾಯಿದ್ರು ಒಂದನೇ ಪ್ರಶ್ನೆ ನಮ್ಮದು. ಎರಡನೇದು, ಸರ್ಕಾರವೇ ನಮ್ಮಿಂದ ರಾಜದಂಡ ಮುಖಾಂತರ ನಾವು ರಾಜದಂಡ ಪಾವತಿಸಿ ಬಳಕೆದಾರರಿಗೆ ಅದನ್ನು ಕೊಡಬೇಕಿತ್ತು. ಆದರೆ ಸರ್ಕಾರವೇ ವರ್ಷ ಸರ್ಕ್ಯುಲರ್ ಕಳಿಸಿ ಅಲ್ಲಿ ಏನು ಸರ್ಕಾರಿ ಗುತ್ತಿಗೆದಾರರಲ್ಲಿ ಕಾಮಗಾರಿ ಮಾಡ್ತಾರೆ ಅದು 80% ಮೆಟೀರಿಯಲ್ ಅದಕ್ಕೇ ಹೋಗುದು ಸರ್ಕಾರಿ ಕಾಮಗಾರಿಗಳಿಗೆ. ಇಂಥ ರಾಯಲ್ಟಿಯನ್ನು ಅಲ್ಲೇ ಕಟ್ಟಲಿಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಆದರೆ ಈಗ ಮತ್ತೆ ಅಲ್ಲಿ ದುಡ್ಡು ಬಂದಿರುವಾಗ ಸರ್ಕಾರಕ್ಕೆ ಬರುವಂಥ ರಾಜ್ಯದಾನ ಅಲ್ಲಿಂದ ಬಂದಿರುವಾಗ ಇವು ವ್ಯವಸ್ಥೆ ಮಾಡಿರುವಾಗ ಈಗ ಮತ್ತೆ ಸರ್ವೆ ಮಾಡಿ ನಾವು ಮತ್ತೆ ದುಡ್ಡು ಕಟ್ಟಬೇಕು ಅಂತ ನಮಗೆ ದಂಡ ಆಗ್ತಾ ಇರೋದು ಇದು ಅನ್ಯಾಯವಾಗಿರುವಂಥ ವಿಚಾರ. ಆದ್ದರಿಂದ ಸರ್ಕಾರ ಈ ಬಗ್ಗೆ ಪರಿಶೀಲನೆ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಉದ್ಯಮದ ಬಗ್ಗೆ ತಿಳುವಳಿಕೆ ಇದ್ದವರು ಅಂತೇಳಿ ನಾವು ಭಾವಿಸಿದ್ದೇವೆ. ಅವರು ನಮ್ಮನ್ನು ಕರೆದು ಒಂದು ಮೀಟಿಂಗ್ ಮಾಡುವುದಕ್ಕೆ ಇಲಾಖೆಗೆ ಸೂಚಿಸಬೇಕು. ಏನಿಲ್ಲಿ ತೊಂದರೆಗಳಾಗಿದೆ, ಏನು ನ್ಯೂನತೆಗಳಾಗಿದೆ ಇದನ್ನು ಸರಿಪಡಿಸುವುದಕ್ಕೆ ಅವರು ಶೀಘ್ರವಾಗಿ ಕ್ರಮ ವಹಿಸಬೇಕು. ನಮಗೀಗೇನು ದಂಡ ಹಾಕಿದ್ರಿ ಅದರ ಮುಖಾಂತರ ಮುಂದಿನ ಏನು ಕ್ರಮವನ್ನು ತಗೊಳ್ಬಾರ್ದು. ಈ ಎಲ್ಲ ವ್ಯವಸ್ಥೆಯನ್ನು ಪರಿಶೀಲನೆ ಮಾಡದೆ ಯಾವುದೇ ನಮ್ಮ ಮೇಲೆ ಕ್ರಮ ತಗೊಳ್ಬಾರ್ದು ಅಂತೇಳಿ ನಮ್ಮ ಬೇಡಿಕೆ. ಆದರೆ ನಾವು ಈ ಬಗ್ಗೆ ಹೈಕೋರ್ಟ್ಗೆ PIL ಕೂಡ ಹಾಕಿದ್ವಿ, ರಾಯಲ್ಟಿ ಪೇಮೆಂಟ್ ಸಿಸ್ಟಮ್ ಸರಿ ಇಲ್ಲ ಮಾಡಿ ಅಂತ. ನಮ್ಮ ಉದ್ದೇಶ ಸರ್ಕಾರಕ್ಕೂ ತೆರಿಗೆ ಸೋರಿಕೆ ಆಗಬಾರ್ದು, ನಮ್ಮ ಇಂಡಸ್ಟ್ರಿಯು ಕಾನೂನುಬದ್ಧವಾಗಿ ನಡಿಬೇಕು ಅಂತ. ಈ ನಮ್ಮ ಒಂದು ಬೇಡಿಕೆಯನ್ನು ಸರ್ಕಾರ ಈಡೇರಿಸಬೇಕು. ಒಂದು ಕಾಲಮಿತಿಗಳಿಗೆ ತಾರ್ಕಿಕ ಅಂತ್ಯವನ್ನು ಕೊಡಬೇಕು. ಸರ್ಕಾರದ ಒಂದು ರಾಜಧಾನ ಪಾವತಿ ವ್ಯವಸ್ಥೆಯನ್ನು ಸಿಸ್ಟಮೆಟಿಕ್ ಆಗಿ ಮಾಡಿ ಇನ್ನು ಮುಂದಕ್ಕೆ ಅದು ಡ್ರೋನ್ ಸರ್ವೆ ಏನು ಬೇಕಾದರೂ ಮಾಡಲಿ, ನಮಗೆ ಅದಕ್ಕೆ ಅಭ್ಯಂತರ ಇಲ್ಲ. ಲೇಟೆಸ್ಟ್ ಟೆಕ್ನಾಲಜಿ ಸರ್ಕಾರಿ ಸೋರಿಕೆ ಆದಾಗ ತಗೊಳ್ಬೇಕು. ಆದರೆ ಇದನ್ನು ಒಂದು ವ್ಯವಸ್ಥಿತವಾಗಿ ಮಾಡಬೇಕು. ರಾಜಧಾನ ಪಾವತಿ ವ್ಯವಸ್ಥೆ ಸೋರಿಕೆ ಆದರೆ ಮತ್ತೆ ದಂಡ ಹಾಕೋದು. ಇದು ರಾಜಧಾನ ಪಾವತಿ ವ್ಯವಸ್ಥೆನೇ ಸರಿ ಮಾಡಲಿಲ್ಲ, ಅದಕ್ಕೆ ನಾವು PIL ಹೋಗಿದ್ದೀವಿ ಹೈಕೋರ್ಟಲ್ಲಿ. ಈ ಬಗ್ಗೆ ಕ್ರಮ ವಹಿಸಬೇಕು ಅಂತೇಳಿ ನಾವು ಪ್ರದೇಶ ಮತಿಯಿಂದ ಕೊಡ್ತೇವೆ. ಸಚಿವರಿಗೆ ಮನವಿ ಕೊಟ್ಟಿದ್ವಿ. ಅವರು ಮೊನ್ನೆ ಈಗ ಸಚಿವ ಸ್ಥಾನ ಹೋಯ್ತವರು, ಆದ್ದರಿಂದ ಮಾಡುವಂತ ಹೇಳಿದರು, ಮೊನ್ನೆ ಆಶ್ವಾಸನೆ ಕೊಟ್ಟಿದ್ದರು. ಬಟ್ ಈಗ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮಾನ್ಯ ಮುಖ್ಯಮಂತ್ರಿಯವರ ಕೈಯಲ್ಲಿ ಉಂಟು. ಈಗ ವಿಸ್ತರಣೆ ಆಗೋ ತನಕ ಮತ್ತೆ ಬೇರೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ಆದ್ದರಿಂದ ಸರ್ಕಾರ ಇದಕ್ಕೆ ಕ್ರಮ ತಗೊಳ್ಬೇಕು ಅಂತೇಳಿ ನಾವು ವಿಜ್ಞಾಪನೆ ಮಾಡ್ತೇವೆ.